ಕ್ಯಾಂಪರ್ ವ್ಯಾನ್ ಒಂದು ಓಡಾಡುವ ಮನೆ. ಒಂದು ಓಡಾಡುವ ಗಾಡಿಯಲ್ಲಿ ಮನೆಯಲ್ಲಿರುವ ಎಲ್ಲ ರೀತಿಯ ಬೇಸಿಕ್ ಫೆಸಿಲಿಟಿ ಇರೋದನ್ನು RV ಅಥವಾ ಕ್ಯಾಂಪರ್ ವ್ಯಾನ್ ಅಂತ ಕರೀತಾರೆ. ಈ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನಗೂ ಎಲ್ಲರ ಹಾಗೆ ತುಂಬ ಡೌಟ್ಸ್ ಇತ್ತು. ಹೇಗೆ ಸೆಟಪ್ ಮಾಡೋದು, ಏನೆಲ್ಲ ಇರಬೇಕು, ತುಂಬ ಕಷ್ಟ ಆಗುತ್ತೇನೋ, ಎಷ್ಟು ಖರ್ಚಾಗ್ಬೋದು ಅಂತೆಲ್ಲ ಅನಿಸಿತ್ತು. ನಿಮಗೂ ಕ್ಯಾಂಪರ್ ವ್ಯಾನ್ ಇಷ್ಟ ಇದ್ದು ಇದೇ ಥರ ಡೌಟ್ಸ್ ನಿಮಗೂ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಿಷಿ, ಕನ್ನಡದ ಮೊಟ್ಟಮೊದಲ ಕ್ಯಾಂಪರ್ ವ್ಯಾನ್ ಬ್ಲಾಗರ್. ನಿಮ್ಗೆ ಇದೇ ರೀತಿ ಕ್ಯಾಂಪರ್ ವ್ಯಾನ್ ಬ್ಲಾಗ್ ಅಥವಾ ಕ್ಯಾಂಪರ್ ವ್ಯಾನ್ ಬಗ್ಗೆ ಕನ್ನಡದಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನನ್ನ ಫಾಲೋ ಮಾಡ್ಕೊಳ್ಳಿ. ಒಂದು ಕ್ಯಾಂಪರ್ ವ್ಯಾನಲ್ಲಿ ಏನೆಲ್ಲ ಇರಬೇಕು, ಅದಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ ಅನ್ನೋದನ್ನ ನಾನು ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಕ್ಯಾಂಪರ್ ವ್ಯಾನ್ ಕಾಸ್ಟಿಂಗ್ ಅಂತ ಹೇಳಿದ್ರೆ ಯಾವಾಗಲೂ ಒಂದು ಗಾಡಿ ಮತ್ತು ಅದರೊಳಗಡೆ ಏನೆಲ್ಲ ಫೆಸಿಲಿಟಿ ನಾವು ಬಿಲ್ಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರವಾಗಿರುತ್ತೆ. ಸೊ ಡಿಫ್ರೆಂಟ್ ಗಾಡಿಗಳು ಮತ್ತು ಅವ್ರವ್ರ ಇಷ್ಟಕ್ಕೆ ಅವ್ರವ್ರಿಗೆ ಅವಶ್ಯಕತೆ ತಕ್ಕಂಗೆ ಗಾಡಿ ಚೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಜೆಟ್ ಕೂಡ ವೇರಿ ಆಗುತ್ತೆ. ಸೊ ಹಾಗಾಗಿ ನಾನು ಈ ಕಾಸ್ಟಿಂಗಲ್ಲಿ ಗಾಡಿಯನ್ನು ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಸ್ನೇಹಿತರೆ, ಆಲ್ರೆಡಿ ನನ್ನ ಹತ್ರ ರೆನಾಲ್ಟ್ ಕೈಗರ್ ಕಾರ್ ಇರೋದ್ರಿಂದ ನಾನು ಇದನ್ನೇ ಕ್ಯಾಂಪರ್ ವ್ಯಾನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇಡೀ ಇಂಡಿಯಾದಲ್ಲಿ ಈ ಥರ ಕ್ಯಾಂಪರ್ ವ್ಯಾನ್ ಕನ್ವರ್ಷನ್ ಈ ಕಾರಲ್ಲಿ ಆಗದೆ ಇರೋದ್ರಿಂದ ನನ್ನ ಕಾರ್ ಇಂಡಿಯಾಸ್ ಫಸ್ಟ್ ಕೈಗರ್ ಕ್ಯಾಂಪರ್ ವ್ಯಾನ್ ಆಗಿದೆ. ನೀವು ಕೂಡ ನಿಮ್ಮ ಹತ್ರ ಇರೋ ಕಾರನ್ನೇ ಅಥವಾ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಇಲ್ಲ ನಿಮ್ಗೆ ಏನೆಲ್ಲ ಬಜೆಟ್ ಇರುತ್ತೆ ಅದ್ರ ಪ್ರಕಾರ ಕೂಡ ನೀವು ನಿಮ್ಮ ಕಾರನ್ನ ಚೂಸ್ ಮಾಡಿಕೊಂಡು ಕ್ಯಾಂಪರ್ ವ್ಯಾನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಕನ್ವರ್ಷನ್ ಮಾಡೋದಕ್ಕಿಂತ ಮುಂಚೆ ನಾನು ತುಂಬ ಸರ್ಚ್ ಮಾಡಿದೆ, ಕ್ಯಾಂಪರ್ ವ್ಯಾನ್ ಹೇಗೆ ಕನ್ವರ್ಟ್ ಮಾಡೋದು, ಕ್ಯಾಂಪರ್ ವ್ಯಾನ್ ಬ್ಲಾಗ್ಸ್ ಹೇಗಿರುತ್ತೆ ಅಂತ ಹೇಳಿ. ಕನ್ನಡದಲ್ಲಿ ಸರ್ಚ್ ಮಾಡಿದಾಗ ನನಗೆ ಒಂದು ವಿಡಿಯೋ ಕೂಡ ಸಿಗಲಿಲ್ಲ. ನಿಮ್ಗೆ ಅಥವಾ ಯಾವುದಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಮತ್ತು ನಾನು ನನ್ನ ಗಾಡಿನ ಕನ್ವರ್ಟ್ ಮಾಡಿ ನಾನು ಬ್ಲಾಗಿಂಗ್ ಅದು ನನ್ನ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ರಿಂದ ಕನ್ನಡದ ಮೊಟ್ಟಮೊದಲ ಕ್ಯಾಂಪರ್ ವ್ಯಾನ್ ಬ್ಲಾಗರ್ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ಕ್ಯಾಂಪರ್ ವ್ಯಾನ್ ಒಂದು ಓಡಾಡೋ ಮನೆಯಲ್ಲಿ ಏನೆಲ್ಲ ಬೇಸಿಕ್ ಫೆಸಿಲಿಟೀಸ್ ಇರುತ್ತೆ, ಲೈಕ್ ಕಿಚನ್, ಬೆಡ್ರೂಮ್, ಹಾಲ್, ಟಾಯ್ಲೆಟ್, ವಾಟರ್ ಸ್ಟೋರೇಜ್, ಪವರ್ ಮ್ಯಾನೇಜ್ಮೆಂಟ್, ಲೈಟಿಂಗ್ ಇವೆಲ್ಲ ಇರಲೇಬೇಕು. ಈ ಎಲ್ಲದರ ಕಾಸ್ಟಿಂಗ್ಗಳ ಬಗ್ಗೆ ನಾನು ನಿಮಗೆ ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋದು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಮತ್ತು ವಿಡಿಯೋ ಕೂಡ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಎಲ್ಲವನ್ನು ಒಂದೊಂದು ಸೆಕ್ಷನ್ಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಈ ಒಂದೊಂದು ಸೆಕ್ಷನ್ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕಾಸ್ಟಿಂಗ್ ವಿಡಿಯೋ ನಿಮಗೆ ಸಿಗುತ್ತೆ ನೋಡೋದಕ್ಕೆ. ಹಾಗೆ ಇದೊಂದು ಸೀರೀಸ್ ಆಗಿ ಬರುತ್ತೆ. ಸೊ ಈ ಸೀರೀಸಲ್ಲಿ ನಿಮ್ಗೆ ಎಲ್ಲ ಸೆಕ್ಷನನ್ನು ನೋಡೋಕೆ ಸಿಗುತ್ತೆ. ಬನ್ನಿ ಇವಾಗ ಕಿಚನ್ನ ಕಾಸ್ಟಿಂಗ್ ತಿಳ್ಕೊಳ್ಳೋಣ. ಕಿಚನ್ನ ಕಾಸ್ಟಿಂಗಲ್ಲಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಒಂದೊಂದು ಐಟಮ್ ಅನ್ನು ಅಂದರೆ ಒಂದು ಲೋಟಕ್ಕೆ ಎಷ್ಟು, ಒಂದು ಸ್ಪೂನ್ಗೆ ಎಷ್ಟು, ಒಂದು ಪ್ಲೇಟ್ಗೆ ಎಷ್ಟು ಅಂತೆಲ್ಲ ತೋರಿಸೋದಕ್ಕಿಂತ ನಾನು ಇದನ್ನು 4 ಭಾಗವಾಗಿ ವಿಂಗಡಿಸ್ಕೊಂಡಿದ್ದೀನಿ. 4 ಭಾಗ ಏನೇನು ಅಂತ ಹೇಳಿದ್ರೆ, ಒಂದು ಅಪ್ಲಯನ್ಸಸ್, ಯುಟೆನ್ಸಿಲ್ಸ್, ಕುಕ್ವೇರ್ಸ್ ಮತ್ತು ಸ್ಟೋರೇಜ್. ಸೊ ಇದರಲ್ಲಿ ಇವಾಗ ಫಸ್ಟ್ ನಾವು ನೋಡೋಣ ಅಪ್ಲಯನ್ಸಸ್ ಅಂತ ಹೇಳಿದ್ರೆ ಬರೀ ಸ್ಟವ್ ಮಾತ್ರ ಆಗೋದಿಲ್ಲ. ನಿಮಗೆ ಎಕ್ಸಾಂಪಲ್ಗೆ ಅಂತ ಹೇಳಿದ್ರೆ ನಿಮಗೆ ಓವನ್ ಆಗಿರ್ಬೋದು, ಕೂಲ್ ಸ್ಟೋರೇಜ್ ಫ್ರಿಜ್ ಆಗಿರ್ಬೋದು, ನಿಮಗೆ ಮಿಕ್ಸಿ ಗ್ರೈಂಡರ್ ಆಗಿರ್ಬೋದು, ಈ ಥರದ್ದೆಲ್ಲನೂ ಬರುತ್ತೆ. ಸೊ ಬಟ್ ನಾನು ಇದರಲ್ಲಿ ನನಗೆ ಏನು ಎಸೆನ್ಷಿಯಲ್ಸ್ ಇದೆ ಅದು ಮಾತ್ರ ತೊಗೊತೀನಿ. ಯಾಕಂದರೆ ನಾನೆಲ್ಲೂ ಲಾಂಗ್ ಹೋಗೋದಿಲ್ಲ, ನಾನೆಲ್ಲೂ ಜಾಸ್ತಿ ದಿನ ಒಂದೇ ಜಾಗದಲ್ಲಿ ಸ್ಟೇ ಆಗೋದಿಲ್ಲ. ನನಗೆ ಕೋಲ್ಡ್ ಸ್ಟೋರೇಜ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅವನ್ ಆಗಲಿ ಇಲ್ಲ ಮಿಕ್ಸಿ ಆಗಲಿ ನನಗೆ ಬೇಕಾಗಿಲ್ಲ. ನಾನು ಇದರಲ್ಲಿ ಮಾಡ್ಕೊಳಕ್ಕಾಗಲ್ಲ ಅಂತಲ್ಲ. ಸೊ ಈ ಗಾಡೀಲಿ ಸೆಟಪ್ ಕೂಡ ಮಾಡ್ಬೋದು. ಅದಕ್ಕೆ ಬೇಕಾಗಿರುವಂಥ ಪವರ್ ಸೋರ್ಸ್ ಕೂಡ ನಾನು ಸೋಲಾರ್ ಪ್ಯಾನಲ್ಸನ್ನು ಹಾಕ್ಕೊಂಡು ಪವರನ್ನು ತಗೊಂಡು ನಾನು ಮಾಡ್ಕೊಳ್ಬೋದು. ಬಟ್ ನನಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಸೊ ಇರೋದನ್ನು ನಾನು ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ಮೊದಲೇ ನಿಮಗೆ ನನ್ನ ಅವಶ್ಯಕತೆ ಪ್ರಕಾರ ನಾನು ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಅಪ್ಲಯನ್ಸಲ್ಲಿ ಬಂದರೆ ನಾನು 3 ಥರ ಯೂಸ್ ಮಾಡ್ಕೊಳ್ಬೋದು. 3 ಥರ ಅಂತ ಹೇಳಿದ್ರೆ 3 ಥರ ಬರ್ನಿಂಗ್ ಸೋರ್ಸ್ ಅಥವಾ ನಾನು ಅಡುಗೆ ಮಾಡ್ಕೊಳ್ಳೋದಕ್ಕೆ ನಾನು ಫೈರ್ ಸೋರ್ಸ್ ಇಟ್ಕೊಳ್ಬೋದು. ಒಂದು LPG ಗ್ಯಾಸ್ ಮತ್ತು ಬೂಟೇನ್ ಗ್ಯಾಸ್, ಮತ್ತು ನಾನು ಈ ಥರ ಓಪನ್ ಸ್ಪೇಸಲ್ಲಿ ಇರುವಾಗ ನಾನು ಒಲೆ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು, ನಂಗೆ ಸೌದೆ ಏನಾದರೂ ಆರಾಮಾಗಿ ಸಿಕ್ಕೋದಾದರೆ. ಸೊ ಒಲೆ ಎಲ್ಲ ಸೆಟಪ್ ಮಾಡ್ಕೊಳ್ಳೋದೇನು ನಿಮ್ಗೆ ತೋರಿಸ್ಬೇಕಾಗಿಲ್ಲ ಅನ್ಕೊತೀನಿ. ಸೊ ನನ್ನ ಹತ್ರ ಒಂದು 5 kg LPG ಗ್ಯಾಸ್ ಸಿಲಿಂಡರ್ ಇದೆ. ನಾನು ತೊಗೊಂಡಾಗ ಇದು 2,500 ರೂಪಾಯಿ. ಇದು ನನಗೆ ಫಿಲ್ ಆಗೇ ಬಂದಿತ್ತು, ತುಂಬಿದ್ದೇ ಬಂದಿದ್ದು. ಸೊ ಮತ್ತೊಂದು ಅಂತ ಹೇಳಿದ್ರೆ ನಾನು ಕ್ಯಾಂಪಿಂಗ್ ಸ್ಟವ್ ಅಂತ ಹೇಳ್ತಾರೆ ಇದನ್ನು, ಚಿಕ್ಕದು. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಇದನ್ನೇ ತೊಗೊಳ್ಬೇಕಂತಿಲ್ಲ, ನಿಮ್ಮ ಕನ್ವೀನಿಯಂಟಿಗೆ ಯಾವ್ದು ಬೇಕಾದ್ರೆ ತೊಗೋದು, ತುಂಬ ಮಾಡಲ್ಸ್ ಬರುತ್ತೆ. ನನಗಿದು ಚೀಪ್ ಆ್ಯಂಡ್ ಬೆಸ್ಟ್, ಈಸಿ ಟು ಕ್ಯಾರಿ ಅನಿಸಿದ್ರಿಂದ ನಾನು ಇದನ್ನು ತೊಗೊಂಡಿದ್ದೀನಿ. ಇದು ನನಗೆ 500 ರೂಪಾಯಿಗೆ ಬಂತು. ಮತ್ತು ನಾನು ಈ ಬೂಟೆನ್ ಸಿಲಿಂಡರ್ಸನ್ನು ತೊಗೊಂಡಾಗ ಇದು ಸೆಟ್ ಆಫಲ್ಲಿತ್ತು. ಸೆಟ್ ಆಫ್ 4 ಸಿಲಿಂಡರ್ ಸೆಟ್ಟಿಗೆ ನನಗೆ 1,500 ರೂಪಾಯಿಗೆ ಬಂತು. ಸೊ ಹೇಗಿದ್ರು ಇದು ಯಾವಾಗ ಖಾಲಿ ಆಗುತ್ತೆ ಗೊತ್ತಿಲ್ಲ, ಖಾಲಿ ಆಗಿದ ತಕ್ಷಣ ಎಲ್ಲ ಕಡೆ ಈಸಿ ಫಿಲ್ಲಿಂಗ್ ಇರೋದಿಲ್ಲ. ಸೊ ನೀವು ಸ್ಟಾಕಲ್ಲಿ ಇಟ್ಕೊಂಡ್ರೆ ನಿಮಗೆ ಕನ್ವೆಂಟ್ ಆಗಿರುತ್ತೆ ಅಂತ ಹೇಳಿ ನಾನು 4 ಸೆಟ್ ತೊಗೊಂಡೆ. ಮತ್ತು ಇದರಲ್ಲಿ ಒಂದು ಅಂತ ಹೇಳಿದ್ರೆ ನೀವು ಈ ಚಿಕ್ಕ ಗ್ಯಾಸನ್ನು ಯೂಸ್ ಮಾಡುವಾಗ ನೋಡಿ, ಓಪನ್ ಸ್ಪೇಸಲ್ಲಿ ಈ ಥರ ಮಾಡ್ತಾ ಇರುವಾಗ ತುಂಬ ಗಾಳಿ ಇತ್ತು, ನಾವು ಹಾಲ್ ಸೆಟಪ್ ಇಲ್ಲ, ನಮ್ಮ ಹತ್ರ ಟೆಂಟ್ ಇಲ್ಲ ಅಂತ ಹೇಳಿದ್ರೆ ಗಾಳಿ ತುಂಬ ಡಿಸ್ಟರ್ಬ್ ಮಾಡುತ್ತೆ. ಜೋರಾಗಿ ಇಟ್ಕೊಂಡಾಗ ಆಫ್ ಆಗೋದಿಲ್ಲ,
ಬಟ್ ಇದರಲ್ಲಿ ಗ್ಯಾಸ್ ತುಂಬಾ ಗಾಳಿಗೆ ಸೈಡ್ಗೆ ಹೋಗ್ತಾ ಇರುತ್ತೆ, ತಪ್ಪಲೆ ಕ್ಲೀನಾಗಿ ಬರೋದಿಲ್ಲ. ಸೊ ಹಾಗಾಗಿ ಅಡುಗೆ ಕೂಡ ಲೇಟ್ ಆಗುತ್ತೆ, ಮತ್ತೆ ಇದ್ರದ್ದು ಫ್ಯೂಯಲ್ ತುಂಬಾ ವೇಸ್ಟೇಜ್ ಆಗುತ್ತೆ. ಸೊ ಅದಕ್ಕೆ ಅಂತ ಹೇಳಿ ಒಂದು ವಿಂಡ್ಶೀಲ್ಡ್ ಅನ್ನ ಇಟ್ಕೊಂಡಿದ್ದೀನಿ. ನಾನು ಮುಂಚಿನ ವಿಡಿಯೋ ಎಲ್ಲ ನೋಡಿದ್ರೆ ಈ ವಿಂಡ್ಶೀಲ್ಡ್ ಸಾಕಷ್ಟು ತುಂಬಾ ಇದೇ ತರ ಜೋರಾಗಿ ಬೀಸೋ ಗಾಳಿ ಕೂಡ ತಡ್ಕೊಂಡಿದೆ. ಇದು ಏನಕ್ಕೆ ಅಂತ ಹೇಳಿದ್ರೆ ನನ್ನ ಹತ್ರ ಡ್ರಾಯರ್ ಸಿಸ್ಟಮ್ ಇಲ್ದಿರೋದ್ರಿಂದ ಇದ್ರ ಮೇಲೆ ಓಪನ್ ಇಡೋದಕ್ಕಿಂತ ನನಗೆ ಈ ವಿಂಡ್ಶೀಲ್ಡ್ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೂ ಕೂಡ ತುಂಬಾ ಜೋರಾಗಿ ಗಾಳಿ ಬೀಸಿದಾಗ ಈ ಸ್ಟವ್ ಅಥವಾ ನೀವು ನಾರ್ಮಲ್ ಗ್ಯಾಸ್ ಸ್ಟವ್ ಕೂಡ ಯೂಸ್ ಮಾಡಿದ್ರು, ಅಂದ್ರೆ 2 ಬರ್ನರ್ಸ್ 3 ಬರ್ನರ್ಸ್ ದೊಡ್ಡ ಕ್ಯಾಂಪರ್ ವ್ಯಾನ್ ಅಲ್ಲಿ ಏನ್ ನೋಡ್ತೀರಾ ಅದು ಇಟ್ಕೊಂಡ್ರು ಕೂಡ ನಿಮಗೆ ವಿಂಡ್ಶೀಲ್ಡ್ ಬೇಕೇ ಬೇಕಾಗತ್ತೆ, ಇಲ್ಲಾಂದ್ರೆ ಗಾಳಿ ತುಂಬಾ ಎಫೆಕ್ಟ್ ಮಾಡುತ್ತೆ. ಸೊ LPG ಗ್ಯಾಸ್ ಬಂದು 2,000 ರೂಪಾಯಿ ನಾನು ತಗೊಂಡಿದ್ದು ವಿತ್ ಫಿಲ್ಡ್ ಸಿಲಿಂಡರ್. ಸೊ 4 ಬೂಟೆನ್ ಗ್ಯಾಸ್ದು ಒಂದು ಸೆಟ್ ಬಂದಿತ್ತು ನೋಡಿ, ಕವರ್ ಸಮೇತ ಹಾಗೆ ಇದೆ, ಇನ್ನು ಫುಲ್ ಇದೆ ಇದು. ಸೊ ಇದು ನನಗೆ 1,500 ರೂಪಾಯಿಗೆ ಬಂದಿತ್ತು. ಸೊ ಇದು ಚಿಕ್ಕ ಸ್ಟವ್ ಬೂಟೆನ್, ಇದರಲ್ಲಿ ಬೇರೆ ಬೇರೆ ತರ ಎಲ್ಲ ಬರುತ್ತೆ, ನೀವು ನೋಡ್ಕೊಂಡು ನಿಮ್ ಕನ್ವೆಂಟ್ ತಗೊಳ್ಬಹುದು. ನಾನು ಮೊದಲೇ ಹೇಳಿದ್ದೀನಿ ಇದೇ ತಗೊಳ್ಬೇಕು ಅನ್ನೋದಿಲ್ಲ. ನನಗಿದು 500 ರೂಪಾಯಿಗೆ ಬಂತು. ಸೊ ಇದನ್ನ ನೀವು ಯೂಸ್ ಮಾಡುವಾಗ ಮೇನ್ಲಿ ನನ್ನ ಹತ್ರ ಡ್ರಾಯರ್ ಇಲ್ದಿರೋದ್ರಿಂದ ಇದನ್ನ ಮೇಲೆ ಇಟ್ಕೊಂಡು ಮಾಡಿದಾಗ ನೋಡಿ ಇವಾಗ ಎಷ್ಟು ಗಾಳಿ ಬೀಸ್ತಾ ಇದೆ. ಸೊ ಆ ತರ ಅಡಿಗೆ ಮಾಡುವಾಗ ತುಂಬಾ ಗಾಳಿ ಬೀಸ್ತು ಅಂತ ಹೇಳಿದ್ರೆ ಇದ್ರದ್ದು ಆಫ್ ಆಗೋದಿಲ್ಲ ಜೋರಾಗಿ ಇಟ್ಟಾಗ, ಬಟ್ ಗ್ಯಾಸ್ ತುಂಬಾ ಲೀಕ್ ಆಗುತ್ತೆ, ಅದು ತಪ್ಪಲೆ ಕ್ಲೀನಾಗಿ ಹೊಡೆಯೋದಿಲ್ಲ. ಸೊ ಆ ರೀಸನ್ ಇಂದ ನಿಮ್ಗೆ ವಿಂಡ್ಶೀಲ್ಡ್ ಒಂದು ಬೇಕಾಗತ್ತೆ. ಸೊ ಹಾಗಾಗಿ ಈ ವಿಂಡ್ಶೀಲ್ಡ್ ಅನ್ನ ನಾನು ತಗೊಂಡಿದ್ದು 500 ರೂಪಾಯಿಗೆ ಅಮೆಝಾನ್ ಅಲ್ಲಿ ತಗೊಂಡಿದ್ದೀನಿ. ಇದೆಲ್ಲಾನು ಕಾಸ್ಟಿಂಗ್ ವೈಸ್ ಡಿವೈಡ್ ಮಾಡಿ ಈಚ್ ಅಂಡ್ ಎವ್ರಿಥಿಂಗ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಇದು ನನಗೆ ಏನಕ್ಕೆ ನೀವು ಕೇಳ್ಬೋದು 2 ತರ ಅಥವಾ 3 ತರ ಏನಕ್ಕೆ ನೀವು ಸ್ಟವ್ ತರ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಇವಾಗ ಅನ್ಕೊಳ್ಳಿ ಕೆಲವು ಕಡೆಯಲ್ಲೆಲ್ಲ ಇದೆ, ನೀವು ಹೈ ಆಲ್ಟಿಟ್ಯೂಡ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಜಾಸ್ತಿ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಹೈ ಆಲ್ಟಿಟ್ಯೂಡ್ಗೆ ಹೋದ್ರೆಲ್ಲ ಬೂಟೆನ್ ಗ್ಯಾಸಸ್ ಒಂದೊಂದ್ಸತಿ ಆಕ್ಸಿಜನ್ ಲೋ ಲೆವೆಲ್ ಇರೋದ್ರಿಂದ ನಿಮಗೆ ವರ್ಕ್ ಆಗೋದಿಲ್ಲ ಕ್ಲೀನಾಗಿ, ಅವಾಗ ನಿಮ್ಗೆ LPG ಬೇಕಾಗತ್ತೆ. ಸೊ ಇದನ್ನು ಕ್ಲೋಸ್ ಸರ್ಫೇಸ್ ಅಲ್ಲಿ ನೀವು ಮಾಡ್ಕೋಬಹುದು, ಟೆಂಟ್ ಒಳಗಡೆನೂ ಇಟ್ಕೊಂಡು ನೀವು ಅಡುಗೆ ಮಾಡ್ಕೋಬಹುದು, ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ಇಲ್ಲ ನಾನು ಯಾವಾಗಲೂ ಹೈ ಆಲ್ಟಿಟ್ಯೂಡ್ ಅಲ್ಲೇ ಇರೋದಿಲ್ಲ, ನಾರ್ಮಲ್ ಆಗಿ ಓಡಾಡ್ತಾ ಇರ್ತೀನಿ ಅಂತ ಹೇಳಿದ್ರು ಕೂಡ, ಸಪೋಸ್ ನನ್ನ ಜೊತೆಲಿ 2-3 ಫ್ರೆಂಡ್ಸ್ ಬಂದ್ರು, ಇಲ್ಲ ನಾನು ಈ ಗಾಡಿಲಿ ಹೋಗಿರ್ತೀನಿ, ಬೈಕಲ್ಲಿ 1-2 ಬಂದ್ರು, ನಾನು ಒಟ್ಟಿಗೆ ಎಲ್ಲ ಅಡುಗೆ ಮಾಡ್ಕೊಬೇಕು, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಡುಗೆ ಮಾಡ್ಕೊಬೇಕು, ಆದ್ರೆ ಜಲ್ದಿ ಆಗಬೇಕು, ನಂಗೆ ಟೈಮ್ ಸೇವ್ ಆಗಬೇಕು ಅಂದ್ರೆ ನಾನು 2 ಗ್ಯಾಸನ್ನು ಯೂಸ್ ಮಾಡಿ 2 ಸ್ಟವ್ ಅನ್ನು ಯೂಸ್ ಮಾಡಿ ನಾನು ಒಟ್ಟಿಗೆ 2-3 ತರ ಐಟಮ್ ಅನ್ನ ನಾನು ಮಾಡ್ಕೊಳ್ಬಹುದು, ನಂಗೆ ಜಲ್ದಿ ಅಡುಗೆ ಆಗುತ್ತೆ. ಈಗ 2ನೇ ವಿಭಾಗ ಕುಕ್ವೇರ್ಸ್ ಅಲ್ಲಿ ನೋಡೋಣ. ಸೊ ನಾನು ಅಡುಗೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಲಿಮಿಟ್ ತಪ್ಪಲೆಗಳನ್ನ ಅಥವಾ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಕ್ಯಾಂಪಿಂಗ್ ಅಲ್ಲಿ ತುಂಬಾ ಜಾಸ್ತಿ ಐಟಮ್ಗಳನ್ನ ಮಾಡಿಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ ಅಥವಾ ರಿಸ್ಕ್ ಮಾಡ್ಕೊಳಕ್ಕಾಗಲ್ಲ. ಕ್ಯಾಂಪಿಂಗ್ ಅಲ್ಲಿ ಮೋಸ್ಟ್ ಆಫ್ ಇಟ್ 1 ಪಾಟ್ ಡಿಶ್ ಅನ್ನ ಚೂಸ್ ಮಾಡ್ತೀವಿ ಮಾಡೋದಕ್ಕೆ, ಅದಕ್ಕೆ ನಾನು ಲಿಮಿಟ್ ಆಗಿ ಇಟ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಇದೆ 3 ಲೀಟರ್ದು ಒಂದು ಕುಕ್ಕರ್. ಸೊ ಅನ್ನ ಅಥವಾ ಬಿರಿಯಾನಿ ಪಲಾವ್ ಆ ಥರ ಮಾಡ್ಕೊತಾ ಇರ್ತೀನಿ. ಸೊ ಇನ್ನೊಂದು ನನಗೆ ಎಣ್ಣೆ ಐಟಮ್ ಏನಾರ ಕರ್ಕೊಳ್ಳೋದಕ್ಕೆ, ಇಲ್ಲ ಅಂತ ಹೇಳಿದ್ರೆ ಎಣ್ಣೆ ಐಟಮ್ ಏನಾದರೂ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡಿದ್ದೀನಿ. ಏನಾದರೂ ಚಿಕನ್ನು ಅಥವಾ ಅಕ್ಕಿ ಇದೆಲ್ಲ ತೊಳ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಚಿಕ್ಕ ತಪ್ಪಲೆಯನ್ನು ಇಟ್ಕೊಂಡಿದ್ದೀನಿ. ಸೊ ಮತ್ತೆ ನನ್ನ ಹತ್ರ ಒಂದು ಫ್ರೈಯಿಂಗ್ ಪ್ಯಾನ್ ಇದೆ, ಏನೇ ಫ್ರೈ ಐಟಮ್ಸ್ ಇಲ್ಲ ಅಥವಾ ಬೇರೆ ಏನೇ ಮಾಡ್ಬೇಕಂತ ಹೇಳಿದ್ರೆ ಇದ್ರಲ್ಲಿ ಮಾಡ್ಕೊತೀನಿ, ಲಿಡ್ ಸಮೇತ ಬಂದಿದೆ. ಸೊ ನಾನ್ ಸ್ಟಿಕ್ ಇದೆ, ಈಸಿಯಾಗಿ ಆಗೋಗುತ್ತೆ, ಜಲ್ದಿ ಅಡುಗೆ ಆಗುತ್ತೆ, ಅದೊಂದು ಇದೆ. ಮತ್ತೆ ನನಗೆ ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ ಅಂತೇಳಿ ನಾನೊಂದು ಚಿಕ್ಕದು ಟೀ ಪಾಟ್ ಇಟ್ಕೊಂಡಿದ್ದೀನಿ. ಸೊ ಭತ್ತ ಅಂತ ಹೇಳಿದ್ರೆ ಇದು. ಸೊ ಒಂದು ಟಾಂಗ್ಸ್ ಇಟ್ಕೊಂಡಿದ್ದೀನಿ, ಚಿಕನ್ ಅಥವಾ ಫಿಶ್ ಮಾಡ್ಕೊಳ್ಳುವಾಗ ತುಂಬ ಯೂಸೇಜಿಗೆ ಬರುತ್ತೆ. ಮಾಮೂಲಿ ಬಿಸಿ ತಪ್ಪಲೆಗಳು ಏನೇ ಮುಟ್ಬೇಕಂತ ಹೇಳಿದ್ರು ಒಂದು ಇಕ್ಲ ಇದೆ, ನೀವೆಲ್ಲರ ಮನೆ ಕಿಚನಲ್ಲಿ ನೋಡಿರ್ತೀರ. ಮತ್ತೆ ಅಂತ ಹೇಳಿದ್ರೆ ನನ್ನ ಸ್ಪೂನು ಸೌಟ್ ಥರದ್ದು ಅಂತೇಳಿ 2 ಚಿಕ್ಕದು ಏನಂತ ಹೇಳಿದ್ರು ಸೌಟೆ ಅಂತಲೇ ಹೇಳ್ಬೋದು. ಇದು ಚಪಾತಿ ಎತ್ತೋದಾಗಲಿ, ಇಲ್ಲ ಆಮ್ಲೆಟ್ ಮಾಡೋಕ್ಕೆಲ್ಲ ಆಗಲಿ, ಇಲ್ಲಾಂದರೆ ಮಾಡುವಾಗ ತಿರ್ಗ್ಸೋಕ್ಕಾಗಲಿ ನಾವು ಉಡಂದು ಇಟ್ಕೊಂಡಿದ್ದೀನಿ. ಸೊ ಇದ್ರದ್ದು ಪ್ರೈಸ್ ಬಂದು ನನಗೆ ಕುಕ್ಕರಿಗೆ 2,000 ರೂಪಾಯಿ ಆಯಿತು, ಇದೆರಡು ಒಟ್ಟಿಗೆ ಸೇರಿ 500 ರೂಪಾಯಿ ಆಯಿತು. ಫ್ರೈಯಿಂಗ್ ಪ್ಯಾನ್ ಬಂದು ಆ್ಯಕ್ಚುಲಿ ನಾನು ಸೆಟ್ ತೊಗೊಂಡಿದ್ದು ಇನ್ನೂ ಬೇರೆ ಇದೆ, ಬಟ್ ಅದು ನಾನು ಯೂಸ್ ಮಾಡೋದಿಲ್ಲ. ಇದೊಂದಕ್ಕೆ ಪರ್ಟಿಕ್ಯುಲರ್ಗೆ ಅಂತ ಹೇಳಿದ್ರೆ 1,000-1,200ವರೆಗೂ ಹೇಳ್ಬೋದು. ಸೊ ಎಕ್ಸಾಕ್ಟ್ ಪ್ರೈಸ್ ಎಲ್ಲ ಬೇಜಾರು ಮಾಡ್ಕೊಳ್ಳಿ, ನಿಮ್ಮ ಅವಶ್ಯಕತೆ ತಕ್ಕಂಗೆ ತೊಗೊಳ್ಬೋದು. ಚಿಕ್ಕದು ಕೂಡ ಟೀ ಪಾಟ್ ನನ್ನ 300 ರೂಪಾಯಿ ಆಯಿತು. ಸೊ ಇದೆಲ್ಲ ಸೇರಿ ನನಗೊಂದು 300 ರೂಪಾಯಿಂದ 500 ರೂಪಾಯಿ ಆಯಿತು. ಇದು 3ನೇ ವಿಭಾಗ ಯುಟೆನ್ಸಿಲ್ಸ್. ನಾನೇನೆಲ್ಲ ಯೂಸ್ ಮಾಡ್ತೀನಿ, ಪಾತ್ರೆ ಪಗಡ ಅಂತ ಹೇಳ್ತಾರಲ್ಲ, ಪಾತ್ರೆದಾಯಿತು, ಇವಾಗ ಪಗಡದ್ ನೋಡೋಣ. ಸೊ ಹೇಳಬೇಕು ಅಂತ ಹೇಳಿದ್ರೆ ನಾನು ಇದರಲ್ಲೂ ಲಿಮಿಟಾಗಿ ಇಟ್ಕೊಂಡಿದ್ದೀನಿ, ಎಷ್ಟು ಅವಶ್ಯಕತೆ ಬೇಕು ಅಷ್ಟೇ. ಸೊ ನೋಡಿ, ತರಕಾರಿ ಇಲ್ಲ ಬೇರೆ ಏನಾದರೂ ಈರುಳ್ಳಿ ಟೊಮೆಟೊ ಆ ಥರ ಎಲ್ಲ ಕಟ್ ಮಾಡೋದಕ್ಕೆ ಅಂತೇಳಿ ಒಂದು ಚಾಪಿಂಗ್ ಬೋರ್ಡು ಇದು ಮುಂಚೆಯಿಂದ ನನ್ನ ಹತ್ರ ಇದೆ. ಬಟ್ ಏನಂತ ಹೇಳಿದ್ರೆ ಇದು ತುಂಬ ಕಟ್ ಮಾಡಿ ಹಳೇದಾಗಿರೋದ್ರಿಂದ ಒಂದು ಹೊಸದು ವುಡನಲ್ಲಿ ಕೂಡ ತೊಗೊಂಡಿದ್ದೀನಿ. ಇದನ್ನ ಇನ್ನೂ ಯೂಸ್ ಮಾಡಿಲ್ಲ, ಬಟ್ ನೆಕ್ಸ್ಟ್ ಕ್ಯಾಂಪಿಂಗಲ್ಲಿ ಯೂಸ್ ಮಾಡಬೇಕು. ಸೊ ನಾನು ಅಡುಗೆ ಮಾಡಿ ಊಟ ಮಾಡೋದೆಲ್ಲ ಅಡುಗೆ ಮಾಡಿದ್ಮೇಲೆ ಊಟ ಮಾಡೋದಕ್ಕೆ ಅಂತ 2 ಪ್ಲೇಟ್ ಇಟ್ಕೊಂಡಿದ್ದೀನಿ. ಬಟ್ 2 ಪ್ಲೇಟ್ ಏನಕ್ಕೆ ಅಂತ ಹೇಳಿದ್ರೆ, ಒಂದು ನಾನು ಊಟಕ್ಕೆ ಇಟ್ಕೊತೀನಿ, ಇನ್ನೊಂದು ಏನಂತ ಹೇಳಿದ್ರೆ ನಾನು ಟೊಮೆಟೊ ತರಕಾರಿ ಇಲ್ಲ ಅಂತ ಹೇಳಿದ್ರೆ ಈರುಳ್ಳಿ ಆ ಥರ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಗೆ ಈ ಥರ ಎಲ್ಲ ಕಟ್ ಮಾಡಿದಾಗ
ಹಾಕೊಳ್ಳೋದಕ್ಕೆ ನನಗೆ ಬೇಕಾಗತ್ತೆ. ಒಂದೇ ಪ್ಲೇಟ್ ಇದ್ದಾಗ ಇದರಲ್ಲೇ ಎಲ್ಲ ಹಾಕೊಂಡು ಮಾಡಿ ಮತ್ತೆ ತೊಳ್ಕೊಂಡು ಊಟ ಮಾಡುವಾಗ ಏನಾದರೂ ನನಗೆ ಅಡಿಷ್ನಲ್ ಬೇಕಾಯಿತು ಅಂತಂದರೆ ಇರೋದಿಲ್ಲ. ಇಲ್ಲ ಸಪೋಸ್ ಯಾರಾದ್ರೂ ಜೊತೆಲಿ ಒಬ್ಬರು ಬಂದರು ಅಂತ ಹೇಳಿದ್ರೆ ಅವ್ರಿಗೂ ಊಟಕ್ಕೆ ಕೂಡ ಆಗತ್ತೆ. ನೋಡಿ ಇಲ್ಲೊಂದು ಸ್ಟ್ಯಾಂಡ್ ಕಾಣ್ತಿದೆಯಲ್ಲ ನಿಮಗೆ. ಸೊ ನೋಡಿ ಇದರಲ್ಲಿ ನಾನು ಕೆಲವು ಎಸೆನ್ಷಿಯಲ್ಸ್ ಇಟ್ಕೊಂಡಿದ್ದೀನಿ. ಎಸೆನ್ಷಿಯಲ್ ಅಂದರೆ ಬೇಕೇ ಬೇಕು. ಲೈಟರ್ ಇದೆ ಗ್ಯಾಸ್ ಸ್ಟವ್ ಅಂಟಿಸೋದಕ್ಕೆ. ಸೊ 2 ಚಾಕುನ ಇಟ್ಕೊಂಡಿದ್ದೀನಿ. ಏನಾದರೂ ಬೇರೆ ಬೇರೆ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿರುತ್ತೆ, ಇಲ್ಲ ತರಕಾರಿ, ಈರುಳ್ಳಿ, ಮೆಣಸಿನ್ಕಾಯಿ ಈ ಥರ ಎಲ್ಲ. ಸೊ ಇನ್ನೊಂದು ಕತ್ರಿಯನ್ನು ಇಟ್ಕೊಂಡಿದ್ದೀನಿ. ಏನಾದರೂ ಹಾಲು ಪ್ಯಾಕೆಟ್ ತೊಗೊಂಡೋಗಿರುವಾಗ ಇಲ್ಲ ಕಾಫಿ ಪೌಡ್ರದ್ದು ಏನಾದರೂ ಕಟ್ ಮಾಡಬೇಕು, ಎಮರ್ಜೆನ್ಸಿಗೆ ಬೇಕಾಗತ್ತೆ. ಸೊ ಮತ್ತೊಂದು ತರಕಾರಿ ಇರೋದಿಲ್ಲ, ಸೌತೆಕಾಯಿ ಎರಿಯೋದು ಅಂತ ನೋಡಿರ್ತೀರ, ಅದನ್ನ ಇಟ್ಕೊಂಡಿದ್ದೀನಿ. ಒಂದು ಬೆಂಕಿ ಪಟ್ಟಣ ಇಟ್ಕೊಂಡಿದ್ದೀನಿ, ಯಾಕಂದರೆ ಬೇಕೇ ಬೇಕು ಎಮರ್ಜೆನ್ಸಿಗೆ. ಲೈಟರ್ ವರ್ಕ್ ಆಗಿಲ್ಲ ಅಂದರೆ ಬೆಂಕಿ ಪಟ್ಟಣ ವರ್ಕ್ ಆಗುತ್ತೆ. ಸೊ ಇನ್ನೊಂದು ಚಿಕ್ಕ ಬಟ್ಲಿದೆ. ಮತ್ತು ಬಿಟ್ಟರೆ ಇದು ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡೋದು ಕಪ್ ನೀವು ನೋಡಿದ್ದೀರಾ. ಸೊ ಇದು ಟೀ ಸೋಸೋದಕ್ಕೆ ಅಂತ ಸೋಸೋದನ್ನು ಇಟ್ಕೊಂಡಿದ್ದೀನಿ. ಸೊ ಇದು ಕಪ್ ನಾನು ಯೂಸ್ ಮಾಡೋದು. ಮತ್ತು ನೀವು ಕೆಲವು ವೀಡಿಯೋಸಲ್ಲಿ ನೋಡಿದರೆ ನನ್ನ ಜೊತೆ ಯಾರಾದರೂ ಜಾಯ್ನ್ ಆದರೆ, ಇಲ್ಲಾಂದರೆ ಯಾರಾದರೂ ರೈಡರ್ ಸಿಕ್ಕಿದ್ರೆ ಆ ಥರ ಎಲ್ಲ ನಾನು ಅವ್ರ ಜೊತೆ ಒಂದು ಈವ್ನಿಂಗ್ ಟೈಮಲ್ಲಿ ಅಥವಾ ಮಾರ್ನಿಂಗ್ ಟೈಮಲ್ಲಿ ಟೀ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಅಂತೇಳಿ ಯಾರಾದರೂ 3-4 ಜನ ಎಲ್ಲ ಸಿಕ್ಕಿದ್ರೆ ಅಂಥೇಳಿ ಕಪ್ಸ್ ಇದೆ. ಸೊ 2 ಸ್ಟೀಲ್ ಲೋಟ ಇದೆ, ಇದೊಂದು ದೊಡ್ಡ ಲೋಟ ಇದೆ. ಇನ್ನೊಂದು ಅಂತ ಹೇಳಿದ್ರೆ ನಾನು ಆ್ಯಕ್ಚುಲಿ ಇದನ್ನು ಇನ್ನೂವರೆಗೂ ಯೂಸ್ ಮಾಡಿಲ್ಲ. ನಾನೊಂದು ಫ್ಲಾಸ್ಕು ಮತ್ತು 2 ಕಪ್ ಮತ್ತು ಇನ್ನೊಂದು ಇದರಲ್ಲೇ ಕ್ಯಾಪಲ್ಲಿ ಇರುವಂಥ ಕಪ್ ಇದೆ, 3 ಕಪ್ ಆಗುತ್ತೆ. ಇದು ನಿಮ್ಗೆ ಯಾವಾಗ ಯೂಸ್ ಬರುತ್ತೆ ಅಂತ ಹೇಳಿದ್ರೆ ಇವಾಗ ರೈನಿ ಸೀಸನಲ್ಲೇ ಅಂತ ಇಟ್ಕೊಳ್ಳಿ. ನೀವು ಪ್ರತಿಯೊಂದು ಸ್ಪಾಟಲ್ಲಿ ಮಾನ್ಸೂನಲ್ಲಿ ನೀನು ಎಲ್ಲಿ ಅಂದರೆ ನೀವೆಲ್ಲಂದರೆ ಅಲ್ಲಿ ನಿಲ್ಸ್ಕೊಂಡು ಯಾವಾಗಲೂ ಟೀ ಮಾಡ್ಕೊಳಕ್ಕಾಗಲ್ಲ. ಅಂಥ ಟೈಮಲ್ಲಿ ತುಂಬ ಮಳೆ ಬರ್ತಿತ್ತು, ಇಲ್ಲ ಚಳಿಗಾಲದಲ್ಲಿ ನೀವು ಮತ್ತೆ ಗಾಡಿ ಒಳಗಡೆ ಕೂತ್ಕೊಂಡು ಮತ್ತೆ ಟೀ ಕಾಫಿನ ಕುಡಿಬೇಕಂತ ಹೇಳಿದ್ರೆ ಅದಕ್ಕೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಫ್ಲಾಸ್ಕ್ ಇಟ್ಕೊಂಡಿದ್ದೀನಿ. 2 ಕಪ್ ಇದೆ. ಇದನ್ನ ಇನ್ನೂ ಯೂಸ್ ಮಾಡಿಲ್ಲ, ಬಟ್ ನೆಕ್ಸ್ಟ್ ಟ್ರಿಪ್ಪಲ್ಲಿ ಗ್ಯಾರಂಟಿ ಯೂಸ್ ಮಾಡೋಣ. ಸೊ ಇದಿಷ್ಟು ಆಯಿತು ಯುಟೆನ್ಸಿಲ್ಸ್ದು. ಇದ್ರದ್ದು ಕಾಸ್ಟಿಂಗ್ ನೋಡ್ಕೊಳ್ಳೋಣ. ಸೊ 2 ಪ್ಲೇಟಿಂದ ನಂಗೆ 300 ರೂಪಾಯಿ ಆಯಿತು. ಫ್ಲಾಸ್ಕ್ದು 1000 ರೂಪಾಯಿ, ಕಟಿಂಗ್ ಬೋರ್ಡ್ 500 ರೂಪಾಯಿ. ಸೊ ಇದು ಬಾಕಿದೆಲ್ಲ ಸೇರಿಸಿ ನಂಗೆ 500 ರೂಪಾಯಿ ಆಯಿತು. ಬಟ್ ಈ ಕಟಿಂಗ್ ಬೋರ್ಡ್ದು ನನ್ನ ಕಾಸ್ಟ್ ಸೇರಿಸ್ತಾ ಇಲ್ಲ, ಯಾಕಂದರೆ ಇದು ನೀವು ರೀಪ್ಲೇಸ್ ಮಾಡ್ತಾಯಿನಿ ಇದರಿಂದ. ಸ್ನೇಹಿತರೆ, ಕಿಚನ್ನ ಕೊನೆ ವಿಭಾಗ ಸ್ಟೋರೇಜ್. ನಾನು ನನ್ನ ಅವಶ್ಯಕತೆ ಪ್ರಕಾರದಲ್ಲಿ, ನನ್ನ ನೀಡ್ಸ್ ಪ್ರಕಾರಕ್ಕೆ ಅಂತ ಹೇಳಿ ಮೊದಲೇ ಒಂದು ಲಿಸ್ಟ್ ಮಾಡ್ಕೊಂಡು ಅದರ ಪ್ರಕಾರದಲ್ಲಿ ಚಿಕ್ಕದು ದೊಡ್ಡದು ಬಾಕ್ಸ್ ಎಲ್ಲ ಸೇರಿಸಿ ನಾನೊಂದು ಕಂಟೈನರ್ಸ್ನೆಲ್ಲ ತೊಗೊಂಡಿದ್ದೀನಿ. ಇದರಲ್ಲಿ ಸ್ಪೆಷಲ್ ಆಗಿ ಏನೂ ಇಲ್ಲ. ನನ್ನ ಹತ್ರ 3 ದೊಡ್ಡ ಬಾಕ್ಸ್ ಇದೆ. ಇದರಲ್ಲಿ ನನಗೆ ಅವಶ್ಯಕತೆ ತಕ್ಕಾಗಿ ನಾನು ಸ್ಟೋರ್ ಮಾಡ್ಕೊಳ್ತೀನಿ. ಬೆಲ್ಲ ನಾನು ಜಾಸ್ತಿ ಯೂಸ್ ಮಾಡೋದ್ರಿಂದ, ಅಕ್ಕಿ, ಬೇಳೆ ಆ ಥರದ್ದೇನೋ ದೊಡ್ಡ ಬಾಕ್ಸಲ್ಲಿ ಏನೆಲ್ಲ ಜಾಸ್ತಿ ಐಟಮ್ ತೊಗೊಂಡೋಗ್ತೀನಿ ಅದನ್ನು ಸ್ಟೋರ್ ಮಾಡ್ಕೊತೀನಿ. ಚಿಕ್ಕದ 2 ಬಾಕ್ಸ್ ಇದೆ, ಅದರಲ್ಲಿ ಎಸೆನ್ಷಿಯಲ್ಸ್ ಬೇಕಾಗಿರೋಂಥದ್ದು ಇಲ್ಲ ಇಡಿಸೋವಂಥದ್ದು ಇಟ್ಕೊಳ್ತೀನಿ. ಕೆಲವು ಈ ಥರ ಚಿಕ್ಕ ಕಂಟೈನರ್ಸ್ ಇದೆ 4, ಅದರಲ್ಲಿ ಟೀ ಪೌಡ್ರು, ಕಾಫಿ ಪೌಡ್ರು, ಇಲ್ಲಾಂದರೆ ಬೇರೆ ಏನಾದರೂ ಬೇಕು ಅಂತ ಹೇಳಿದರೆ ಡ್ರೈ ಫ್ರೂಟ್ಸ್ ಆ ಥರ ಈ ಥರ ಸ್ಟೋರ್ ಮಾಡ್ಕೊಳ್ತೀನಿ. ಒಂದು ಮೊಟ್ಟೆ ಟ್ರೇ ಇದೆ, ಮೊಟ್ಟೆ ಇಟ್ಕೊಳ್ತೀನಿ. 2 ಬ್ಯಾಸ್ಕೆಟ್ ಇದೆ ನನ್ನ ಹತ್ರ. 2 ಬ್ಯಾಸ್ಕೆಟಲ್ಲಿ ಸೆಪ್ರೇಟ್ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದರಲ್ಲಿ ತರಕಾರಿಗಳು ಹಾಕೊತೀನಿ, ಈರುಳ್ಳಿ, ಟೊಮೆಟೊ, ತರಕಾರಿ ಆ ಥರ ಇದೆ. ಒಂದರಲ್ಲಿ ಹಣ್ಣು ಇಟ್ಕೊಳ್ತೀನಿ. ಸೊ 2 ಮಿಕ್ಸಪ್ ಆಗೋದಿಲ್ಲ. ಮತ್ತೊಂದು ಅಂತ ಹೇಳಿದ್ರೆ ನನ್ನ ಹತ್ರ ಒಂದು ಮಸಾಲೆ ಡಬ್ಬಿ ಇದೆ. ಸೊ ಮಸಾಲೆ ಡಬ್ಬಿಯಲ್ಲಿ ನಾನು ಮಸಾಲೆನ ಹಾಕೊಳ್ತೀನಿ. ಸೊ ತುಂಬ ಜಾಸ್ತಿ ಬಗ್ಸೋಕ್ಕಾಗಲ್ಲ, ಬಿದ್ದೋದ್ರೆ ಕಷ್ಟ ನೋಡಿ. ಇಲ್ಲೇ ನಾ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಮಸಾಲೆ ಇಟ್ಕೊಳ್ತೀನಿ ಅಡುಗೆ ಮಾಡುವಾಗ, ನನಗೆ ಯೂಸ್ ಆಗುತ್ತೆ. ಬಾಕಿದು ಇದೇ ಒಂದರಲ್ಲಿ ಯಾವುದಾದ್ರೂ ಡಬ್ಬದಲ್ಲಿ ನಾನು ಮಸಾಲೆ ಪ್ಯಾಕೆಟ್ಸನ್ನು ಇಟ್ಕೊಂಡಿದ್ದೆ, ಜಾಸ್ತಿ ಬೇಕು ಇಲ್ಲ ಲಾಂಗ್ ಟ್ರಿಪ್ ಹೋಗುವಾಗ ಎತ್ತಿ ರೀಫಿಲ್ ಮಾಡ್ಕೊತಾ ಇರ್ತೀನಿ ಪ್ಯಾಕೆಟ್ಸಿಂದ ಇದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಇದ್ರದ್ದು ನಾನು ಪರ್ಟಿಕ್ಯುಲರಾಗಿ ನನಗೆ ಏನು ಬೇಕು ಅಂತ ಹೇಳಿ ಮೊದಲೇ ಲಿಸ್ಟ್ ಮಾಡ್ಕೊಂಡಿದ್ರಿಂದ ನಾನು ಬೆಂಗಳೂರಲ್ಲಿರೋ ಚಿಕ್ಕಪೇಟೆಗೆ ಹೋಗಿ ಒಂದು ಪರಿಚಯದವ್ರ ಅಂಗಡಿಯಲ್ಲಿ ನಾನು ಒಟ್ಟಿಗೆ ಒಂದೇ ಸತಿ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಇಂಡಿವಿಜುವಲ್ ಪ್ರೈಸಸ್ ಗೊತ್ತಿಲ್ಲ, ಬೇಜಾರು ಮಾಡ್ಕೊಳ್ಬೇಡಿ. ಸೊ ಟೋಟಲ್ ಆಗಿ ಓವರ್ ಆಲ್ ಪ್ರೈಸ್ ಇದೆ ನನಗೆ. ಟೋಟಲ್ ಆಗಿ ಇದು ಟೋಟಲ್ ಇನ್ಕ್ಲೂಡಿಂಗ್ ಆಲ್ ಬಾಕ್ಸಸ್, ಟ್ರೇಸ್, ಈ 2 ಟ್ರೇ, ಈ ಬಾಕ್ಸಸ್ಸು ಮತ್ತು ಬ್ಯಾಸ್ಕೆಟ್ಸ್ ಮತ್ತು ಮಸಾಲೆ ಡಬ್ಬಿಗೆಲ್ಲ ಸೇರಿ ನನಗೆ 3000 ರೂಪಾಯಿ ಆಯಿತು. ನೀವು ಆ್ಯಕ್ಚುಲಿ ಅನ್ಕೊಬೋದು ಇಷ್ಟಕ್ಕೆ 3000 ರೂಪಾಯಿ ಏನು ಅಂತ, ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಫ್ಲೆಕ್ಸಿಬಲ್ ಕೂಡ ಇದೆ ನೋಡಿ, ಈ ಥರ ಬೆಂಡಾದರೂ ಕೂಡ ಮುರಿಯೋದಿಲ್ಲ. ಲಾಕಿಂಗ್ ಸಿಸ್ಟಮ್ ಇದೆ, ಏರ್ ಟೈಟ್ ಇದೆ ಎಲ್ಲನೂ. ನಾನು ಸ್ವಲ್ಪ ಕ್ವಾಲಿಟಿಯಲ್ಲಿ ಚೂಸ್ ಮಾಡಿದ್ರಿಂದ ನನಗಿದು 3000 ರೂಪಾಯಿ ಆಯಿತು. ಸ್ನೇಹಿತರೆ, ಇದಾಗಿತ್ತು ನನ್ನ ಕ್ಯಾಂಪರ್ ವ್ಯಾನ್ನ ಕಿಚನ್ ಸೆಟಪ್ನ ಟೂರ್. ಸೊ ನನಗೆ ಏನೇನೆಲ್ಲ ಎಸೆನ್ಷಿಯಲ್ ಅನಿಸುತ್ತೆ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಏನೇನು ಕನ್ವೀನಿಯೆಂಟ್ ಆಗುತ್ತೆ, ನಿಮ್ಗೆ ಯಾವುದೆಲ್ಲ ಬೇಕು ಬೇಡ ಅನಿಸುತ್ತೆ ಅದ್ರ ಪ್ರಕಾರ ನೀವು ಮಾಡಿಫೈ ಮಾಡ್ಕೋಬೋದು. ಸೊ ಈ ಎಲ್ಲ ಪ್ರತಿಯೊಂದು ಐಟಮ್ನ ಲಿಸ್ಟ್
ಹೆಸರು ಮತ್ತು ಲಿಂಕನ್ನು ಕೊಡ್ತೀನಿ, ಅದರದ್ದು ಕಾಸ್ಟಿಂಗ್ ಕೂಡ ಬರುತ್ತೆ. ಲಾಸ್ಟಲ್ಲಿ ನಿಮಗೆ ಪೂರ್ತಿ ಟೋಟಲ್ ಕಾಸ್ಟಿಂಗ್ ಎಷ್ಟಾಯಿತು ಅಂತ ತೋರಿಸುತ್ತೆ. ಸೊ ಇದು ಯಾವುದೋ ಥರದ್ದು ನನ್ನ ಬ್ರ್ಯಾಂಡ್ ಆಗ್ತಾ ಇರುವಾಗ ನಾನು ಯಾವುದೋ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇಲ್ಲ. ಸೊ ನನಗೆ ಯಾವುದೋ ಪ್ರಮೋಷನಲ್ ವಿಡಿಯೋ ಅಲ್ಲ ಇದು. ಸೊ ಹಾಗಾಗಿ ಕಿಚನ್ ಬಗ್ಗೆ ಇವಾಗ ನಾವು ಪೂರ್ತಿ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಬೆಡ್ರೂಮ್ನ ಕಾಸ್ಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಮ ಸ್ನೇಹಿತರೆಲ್ಲ ಯಾರೆಲ್ಲ ಕ್ಯಾಂಪರ್ ವ್ಯಾನ್ ಬಿಲ್ಡ್ ಮಾಡಬೇಕು ಅಥವಾ ಕ್ಯಾಂಪರ್ ವ್ಯಾನ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಾರೋ ಅವ್ರಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.